ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ಬ್ರಹ್ಮ ಅಂತಕ್ಕಂಥದ್ದು ಎಷ್ಟು ಸೂಕ್ಷ್ಮ ಸ್ವರೂಪದ್ದು ಮತ್ತು ಅದನ್ನು ಅರಿಯೋದು ಎಷ್ಟು ಕಷ್ಟ ಸಾಧ್ಯವಾಗಿದೆ, ಅದು ದೂರದಲ್ಲಿ ಅಂದರೆ ದೂರದಲ್ಲಿರುತ್ತೆ, ಸಮೀಪದಲ್ಲಿದೆ ಅಂದರೆ ಸಮೀಪದಲ್ಲಿರುತ್ತೆ. ಒಬ್ಬ ಜ್ಞಾನಿಗೆ ಅದು ತುಂಬ ಸಮೀಪ, ಅಜ್ಞಾನಿಗೆ ಅದು ದೂರ. ಮತ್ತು ಆ ಬ್ರಹ್ಮತ್ವವನ್ನು ಸಕಲ ಪ್ರಾಣಿಗಳಲ್ಲೂ ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಮತ್ತು ಸಮಸ್ತ ಭೂತಗಳನ್ನು ಪಾಲಿಸುವುದು, ಸಂಹರಿಸುವುದು ಮತ್ತು ಸೃಷ್ಟಿಸುವುದು ಎಲ್ಲವೂ ಆ ಬ್ರಹ್ಮವೇ ಅಂಥೇಳಿ ತಿಳಿಸಿದ್ದ. ಮತ್ತೆ ಮುಂದುವರೆದು 17 ಮತ್ತು 18ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಬ್ರಹ್ಮ ಅಂತಕ್ಕಂಥದ್ದು ಎಲ್ಲ ಜ್ಯೋತಿಗಳ ಜ್ಯೋತಿ ಇದು, ಮತ್ತು ಅದು ಅಜ್ಞಾನಕ್ಕಿಂತ ಬೇರೆ ಆದದ್ದು. ಅದು ಜ್ಞಾನ ಜ್ಞೇಯ ಜ್ಞಾನಗಮ್ಯ ಅಂತ ಎಲ್ಲರ ಹೃದಯದಲ್ಲೂ ಕೂಡ ಪ್ರತಿಷ್ಠಿತವಾಗಿದೆ ಅಂತ ಹೇಳಿದ್ದಾರೆ. ಸೂಕ್ಷ್ಮವಾದ ಒಂದು ವಿವರಣೆ. ಈ ಬ್ರಹ್ಮ ಅಂತಕ್ಕಂಥದ್ದು ಎಲ್ಲ ಜ್ಯೋತಿಗಳ ಜ್ಯೋತಿ, ಅಂದರೆ ಸೂರ್ಯ ಚಂದ್ರರಾದಿಯಾಗಿ ಅನೇಕ ಜ್ಯೋತಿಗಳು ನಮ್ಮಲ್ಲಿ ಇವೆ. ಸೂರ್ಯ ಚಂದ್ರರು ನಕ್ಷತ್ರಗಳು ಎಲ್ಲವೂ ಒಂದೊಂದು ಜ್ಯೋತಿನೇ. ನಾವು ಬೆಳಗುವಂಥ ಎಲ್ಲ ಜ್ಯೋತಿಗಳು ಕೂಡ ಜ್ಯೋತಿನೇ. ಆ ಎಲ್ಲ ಜ್ಯೋತಿಗಳ ಜ್ಯೋತಿ ಬ್ರಹ್ಮ. ಅದಕ್ಕಾಗಿ ಆ ಬ್ರಹ್ಮನನ್ನು ಶುದ್ಧ ಚೈತನ್ಯ ಅಂತ ಕರೆದಿದ್ದಾರೆ. ಅಂಥ ಜ್ಯೋತಿಗಳ ಜ್ಯೋತಿಯಾದಂಥ ಆ ಬ್ರಹ್ಮ ಎಲ್ಲ ತಾಮಸಗಳಿಗಿಂತ ಬೇರೆ ಆದದ್ದು. ಅಜ್ಞಾನ ಅಥವಾ ತಾಮಸ ಅಂತ ನಾವೇನು ಗುರುತಿಸ್ತೀವಿ, ಅದಕ್ಕಿಂತ ಬೇರೆ ಆದದ್ದು. ಅದು ಶ್ರೇಷ್ಠವಾದಂಥ ಜ್ಞಾನ, ತಿಳಿಯಬೇಕಾದಂಥ ಶ್ರೇಷ್ಠ ವಿಷಯ ಮತ್ತು ತಲುಪಬೇಕಾದಂಥ ಶ್ರೇಷ್ಠವಾದ ಗುರಿ. ಅದು ಜ್ಞಾನ ಜ್ಞೇಯ ಮತ್ತು ಜ್ಞಾನಗಮ್ಯ ಅಂತ ಹೇಳಿದರು. ಅಂದರೆ ಅದು ಅತ್ಯಂತ ಶ್ರೇಷ್ಠವಾದಂಥದ್ದು, ತಿಳ್ಕೊಳ್ಬೇಕಾಗಿರುವಂಥದ್ದು ಮತ್ತು ಶ್ರೇಷ್ಠವಾದ ಗುರಿನೂ ಹೌದು, ಮತ್ತು ಎಲ್ಲರ ಹೃದಯದಲ್ಲಿ ಅದು ಸ್ಥಿರವಾಗಿರ್ತಕ್ಕಂಥದ್ದು ಅಂತ ಹೇಳಿದ. ಮತ್ತೆ ಮುಂದುವರೆದು ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮಧ್ವಾವಾಯೋಪಪದ್ಯತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕ್ಷೇತ್ರ, ಜ್ಞಾನ ಮತ್ತು ಜ್ಞೇಯ ಇವುಗಳನ್ನು ಸಂಕ್ಷೇಪವಾಗಿ ನಾನು ನಿನಗೆ ವಿವರಿಸಿ ಹೇಳಿದ್ದೀನಿ. ನನ್ನ ಭಕ್ತ ಇವನ್ನೆಲ್ಲ ತಿಳಿದುಕೊಂಡು ಬ್ರಹ್ಮತ್ವವನ್ನು ಪಡೆಯೋದಕ್ಕೆ ಸಮರ್ಥನಾಗ್ತಾನೆ ಅಂತ ಹೇಳಿದ ಭಗವಂತ. ಅಂದರೆ ಇಲ್ಲಿ ಶ್ರೀಕೃಷ್ಣ ಏನು ಇದುವರೆಗೂ ವಿವರಿಸಿದ್ದಾನೆ ಅರ್ಜುನನಿಗೆ, ಅಂಥ ಕ್ಷೇತ್ರ ಯಾವುದು, ಆ ಕ್ಷೇತ್ರಜ್ಞ ಯಾರು ಮತ್ತು ಜ್ಞೇಯ ಅಂತಕ್ಕಂಥದ್ದು ಯಾವುದು, ಇವೆಲ್ಲವನ್ನೂ ನಿನಗೆ ಸಂಕ್ಷೇಪವಾಗಿ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇಷ್ಟೆಲ್ಲ ಹೇಳಿದರೂ ಕೂಡ ಅದು ಸಂಕ್ಷೇಪವಾದ ವಿವರಣೆ. ಭಕ್ತನಾದವನು ಇದನ್ನು ತಿಳಿದುಕೊಂಡು ಬ್ರಹ್ಮತ್ವವನ್ನು ಪಡೆಯೋದಕ್ಕೆ ಸಮರ್ಥನಾಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ಈಗ ಕ್ಷೇತ್ರ ಅಂತೇಳಿದ್ರೆ ನಾವೆಲ್ಲ ಒಂದು ಕ್ಷೇತ್ರ, ನಮ್ಮ ಶರೀರವೇ ಒಂದು ಕ್ಷೇತ್ರ, ಒಂದು ಮನೆ. ಅದರೊಳಗೆ ಇರ್ತಕ್ಕಂಥ ಅನೇಕ ವಿಷಯಗಳು ಏನಿದೆ ಅವೆಲ್ಲವನ್ನು ಅರಿತುಕೊಳ್ಳಬೇಕಾಗಿರುವಂಥವನು ಕ್ಷೇತ್ರಜ್ಞ ಅಂತ ಪ್ರಾರಂಭದಲ್ಲೇ ಬಂತು. ಮತ್ತು ಆ ಕ್ಷೇತ್ರಜ್ಞ ಯಾರು ಅಂದರೆ ಅವನೇ ಜೀವಿ. ಈ ಶರೀರ ಒಂದು ಕ್ಷೇತ್ರ ಆದರೆ ಆ ಶರೀರದೊಳಗಿನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇವೆಲ್ಲವನ್ನೂ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ತಕ್ಕಂಥವನು ಕ್ಷೇತ್ರಜ್ಞ, ಅವನು ಜೀವಿ. ಮತ್ತು ಪರಮಾತ್ಮನನ್ನು ತಿಳಿದುಕೊಳ್ಳುವಂಥ ಅಂಶ ಏನಿದೆ ಅದು ಜ್ಞೇಯ. ಇವೆಲ್ಲವುಗಳ ಒಂದು ಜ್ಞಾನವನ್ನು
ತಿಳ್ಕೊಳ್ಬೇಕಾದದ್ದು, ಅಧ್ಯಯನ ಮಾಡಬೇಕಾಗಿರುವಂಥದ್ದೇ ಜ್ಞೇಯ. ಇವನ್ನೆಲ್ಲವನ್ನು ತಿಳಿದುಕೊಂಡಾಗ ಅವನು ಬ್ರಹ್ಮತ್ವವನ್ನೇ ಪಡೆಯೋದಕ್ಕೆ ಸಮರ್ಥನಾಗ್ತಾನೆ. ಯಾರು ಬ್ರಹ್ಮತ್ವವನ್ನು ಪಡೆಯುವಂಥ ಸ್ಥಾನಕ್ಕೆ ಏರ್ತಾನೋ ಅವನು ಸಮರ್ಥನಾದಂಥವನು, ಅವನೇ ನಿಜವಾದ ಜ್ಞಾನಿ. ಅವನಲ್ಲಿ ಬ್ರಹ್ಮತ್ವ ಅಂತಕ್ಕಂಥದ್ದು ಬಂದಿದೆ. ನಾವು ಅನೇಕ ರೀತಿಯಲ್ಲಿ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಯಾವ್ಯಾವ ರೀತಿಯಲ್ಲಿ? ಒಂದು, ನಾವು ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ ಇವೆಲ್ಲವಿವೆ. ಆದರೆ ಗೀತೋಪದೇಶ ಹೇಳಿದಾಗ ಇವ್ಯಾವೂ ಇಲ್ಲ. ಆದ್ದರಿಂದ ನಾವು ಯಾವ ಮಾರ್ಗದಲ್ಲಿ ನಾವು ಹೋದರೂ ಕೂಡ ನಾವು ಆ ಬ್ರಹ್ಮ ಅಂತಕ್ಕಂಥದ್ದನ್ನೇ ಹೊಂದಬೇಕು. ಅದು ಸಿದ್ಧಾಂತ ಯಾವುದಾದ್ರೂ ಆಗಲಿ ಆ ಬ್ರಹ್ಮವನ್ನು ತಿಳಿದುಕೊಳ್ಳುವಂಥದ್ದಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.